ಕಳೆದ ಬಾರಿಯೇ ನನ್ನ ಹೆಸರಿತ್ತು, ಲಾಸ್ಟ್ ಮಿನಿಟಲ್ಲಿ ಮಿಸ್ ಆಗಿತ್ತು. ಈ ಬಾರಿ ಸಚಿವ ಸಂಪುಟದ ಒಳಗೆ ಎಂಟ್ರಿ ಕೊಡ್ತೀನಿ ಅನ್ನೋ ಭರವಸೆ ಇದೆ ಅಂತ ರುದ್ರಪ್ಪ ಲಮಾಣಿ ಮಾತನಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಲ್ಪಿ ನಾಯಕರ ಆಯ್ಕೆಯಾಗಿದೆ. ಇದೀಗ ಸಚಿವ ಸಂಪುಟದ ರಚನೆಗಾಗಿ ಕಸರತ್ತು ನಡೆದಿದೆ. ಈ ಕಾರಣಕ್ಕಾಗಿಯೇ ದೆಹಲಿ ಅಂಗಳದಲ್ಲಿ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತೆ ರಾಹುಲ್ ಗಾಂಧಿ, ಕೆ ಸಿ ವೇಣುಗೋಪಾಲ್ ಅವರು ಸೇರಿದಂತೆ ಕರ್ನಾಟಕದ ನೂತನ ಸಚಿವ ಸಂಪುಟ ಹೇಗಿರಬೇಕು ಅನ್ನುವಂತಹ ಒಂದಷ್ಟು ಚರ್ಚೆಗಳನ್ನು ನಡೆಸ್ತಾ ಇರುವಂಥದ್ದು. ಆದರೆ ಈ ನಡುವೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ತಮ್ಮದೇ ಆದಂತಹ ತಮಗೂ ಕೂಡ ಸಚಿವ ಸ್ಥಾನ ಬೇಕು ಅನ್ನುವಂತಹ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ರುದ್ರಪ್ಪ ಲಮಾಣಿ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನೀವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು, ಜಿಲ್ಲಾ ಕೋಟದಲ್ಲಿ ಒಂದಷ್ಟು ಸಚಿವ ಸ್ಥಾನ ಬೇಕು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಬೆಂಬಲಿಗರು ಕೂಡ ಕೇಳಿದ್ರು. ಕಳೆದ ಬಾರಿಯೂ ಕೂಡ ತಮ್ಮ ಹೆಸರು ಕೂಡ ಲಿಸ್ಟಲ್ಲಿ ಇತ್ತು ಅನ್ನುವಂಥ ಒಂದಷ್ಟು ಮಾಹಿತಿಗಳಿದ್ದಾವೆ. ಈ ಬಗ್ಗೆ ಏನು ಹೇಳ್ತೀರಾ ಸರ್? ಕಳೆದ ಬಾರಿ ನಿಮ್ಮನ್ನು ಮಂತ್ರಿಮಂಡಲದಲ್ಲಿ ಸೇರಿಸ್ತೀವಿ ಅಂತ ಹೇಳಿದರು. ಯಾಕಂದರೆ ನಮ್ಮಲ್ಲಿ 5 ಜನ ಶಾಸಕರಿಗೆ 5 ಜನ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿದ್ದರು. ಅದರ ಪೈಕಿ ನಾನೊಬ್ಬನೇ ಆಯ್ಕೆ ಆಗಿದ್ದು. ಆದ್ದರಿಂದ ನಮಗೆ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿದ್ದೆ. ಸಹಜವಾಗಿ ಇಲ್ಲಿಂದ ಹಿಂದಿನವರೆಗೆ ಎಲ್ಲ ಕ್ಯಾಬಿನೆಟ್ನಲ್ಲಿ ಕೂಡ ಒಂದು ಲಂಬಾಣಿ ಸಮುದಾಯದ ಎಲ್ಲ ಸರ್ಕಾರಗಳು, ಅದು JDS ಆಗಿರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಬಂದಂಥ ಎಲ್ಲ ಸರ್ಕಾರದಲ್ಲಿ ನಮ್ಮ ಸಮಾಜದ ಪ್ರತಿನಿಧಿಗಳು ಇದ್ದರು. ಆದರೆ ಈ ಸಾರಿ ಅನಿವಾರ್ಯವಾಗಿ ಕಾರಣಾಂತರದಿಂದ ಹೈಕಮಾಂಡ್ನವರು ತೀರ್ಮಾನ ಕೈಗೊಂಡು ನನಗೆ ಬಿಟ್ಟಿದ್ದರು. ಸರ್, ಈಗ ಕಳೆದ ಬಾರಿಯೂ ಕೂಡ ನಿಮ್ಮದು ಲಿಸ್ಟ್ ಅಲ್ಲಿ ಇತ್ತು, ಹೆಸರು ಕೊನೆ ಹಂತದಲ್ಲಿ ಕೈ ಬಿಟ್ಟರು ಅನ್ನೋವಂಥದ್ದು ತಾವು ಕೂಡ ಹೇಳಿದ್ರಿ. ಈ ಬಾರಿ ಏನಾದರೂ ಭರವಸೆ ಕೊಟ್ಟಿದ್ದಾರೆ ಸರ್? ಡಿ ಕೆ ಶಿವಕುಮಾರ್ ಅವರಾಗಲಿ ಅಥವಾ ಅವ್ರ ಜೊತೆಗೆ ಮಾತುಕತೆಯನ್ನು ಮಾಡುವಂಥದ್ದಾಗಲಿ ತಾವೇನಾದರೂ ಮಾಡಿದ್ರಾ ಸರ್? ಮಾತಾಡಿದ್ದೇನೆ. ನಿನ್ನೆ ತಾನೇ ಡಿ ಕೆ ಶಿವಕುಮಾರ್ ಸಾಹೇಬ್ರ ಜೊತೆಗೆ ಪರ್ಸನಲ್ ಆಗಿ ಕರೆದು ಮಾತಾಡಿದ್ದಾರೆ. ಸನ್ಮಾನ್ಯ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಮಾತಾಡಿದ್ದಾರೆ. ಇಲ್ಲ, ನನಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ವಿಶ್ವಾಸ ಇದೆ. ವಿಶ್ವಾಸವನ್ನು ಇಡಬೇಕು, ನಂಬಬೇಕು. ನಂಬಿಕೆ ಯಾವತ್ತೂ ನಂಬಿಕೆನ. ಆದ್ದರಿಂದ ನನಗೆ ನಂಬಿಕೆ ಇದೆ. ಸರ್, ಈಗ ಜಿಲ್ಲಾ ಪ್ರಾತಿನಿಧ್ಯ ಅನ್ನೋಂಥ ಸಂದರ್ಭದಲ್ಲಿ ಕಳೆದ ಬಾರಿ ಹಾವೇರಿ ಜಿಲ್ಲೆಯಿಂದ ಯಾರೂ ಕೂಡ ಮಂತ್ರಿಗಳಾಗಿರಲಿಲ್ಲ. ಈ ಬಾರಿ ಅವಕಾಶ ಕೊಡಬೇಕು ಅನ್ನೋಂಥದ್ದು ಒಂದು ತಮ್ಮ ಹೆಸರು. ಇನ್ನೊಂದು ಶ್ರೀನಿವಾಸ್ ಮಾನೆ ಅವರು ಕೂಡ ಪ್ರಬಲವಾದಂಥ ಆಕಾಂಕ್ಷಿಯಾಗಿ ದೆಹಲಿ ಮಟ್ಟದಲ್ಲಿ ಒಂದಷ್ಟು ಲಾಬಿಯನ್ನು ಮಾಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿಗಳಿದ್ದಾವೆ ಸರ್. ಸರ್, ಈಗ ಶಾಸಕರಾಗಿ ಆಯ್ಕೆ ಆದಮೇಲೆ ಸಹಜವಾಗಿ ಎಲ್ಲರೂ ಮಂತ್ರಿ ಆಗಬೇಕು ಅಂತ ಹೇಳ್ತಾರೆ. ಅವರು 2 ಬಾರಿ MLC ಆಗಿ, 2 ಬಾರಿ ಬಹು ಸಲ MLC ಆಗಿ, 2 ಬಾರಿ ಶಾಸಕರಾಗಿ ಅವರು ಕೂಡ ಮಂತ್ರಿ ಆಗಬೇಕು ಅಂತ ಯಾರಿಗೆ ಬೇಡ? ಎಲ್ಲರೂ ಮಂತ್ರಿ ಆಗಬೇಕು ಅನ್ನೋದೇ ಇದ್ದಾರೆ. ನಮ್ಮ ಬಸವರಾಜ ಶಿವಣ್ಣವರು ಕೂಡ ಆಕಾಂಕ್ಷಿ ಆಗಿದ್ದಾರೆ. ಅವರು ನನಗೂ ಒಂದು ಅವಕಾಶ ಕೊಡಿ, ನಾನು 4ನೇ ಬಾರಿ ಶಾಸಕರಾಗಿದ್ದೇನೆ, ಸೀನಿಯರ್ ಇದ್ದೇನೆ, ಮಾಜಿ ಮಂತ್ರಿ ಇದ್ದೇನೆ ಅಂತ ಅವರು ಕೂಡ ಕೇಳ್ತಾ ಇದ್ದಾರೆ. ಒಟ್ಟಿಗೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡಿನ ತೀರ್ಮಾನವೇ ಅಂತಿಮ. ಆದ್ದರಿಂದ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತೇವೆ ಅದಕ್ಕೆ ನಾವು ಒಪ್ತೀವಿ. ಕಳೆದ ಬಾರಿ ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ಈ ಬಾರಿಯೂ ಕೂಡ ಭರವಸೆ ಸಿಕ್ಕಿದೆ. ಆ ಭರವಸೆಯಂತೆ ನನಗೆ ನಂಬಿಕೆ ಅನ್ನುವಂಥ ಮಾತುಗಳನ್ನು ರುದ್ರಪ್ಪ ಲಮಾಣಿಯವರು ಆಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಕಳೆದ ಬಾರಿಯೇ ನನ್ನ ಹೆಸರಿತ್ತು, ಲಾಸ್ಟ್ ಮಿನಿಟಲ್ಲಿ ಮಿಸ್ ಆಗಿತ್ತು. ಈ ಬಾರಿ ಸಚಿವ ಸಂಪುಟದ ಒಳಗೆ ಎಂಟ್ರಿ ಕೊಡ್ತೀನಿ ಅನ್ನೋ ಭರವಸೆ ಇದೆ ಅಂತ ರುದ್ರಪ್ಪ ಲಮಾಣಿ ಮಾತನಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಲ್ಪಿ ನಾಯಕರ ಆಯ್ಕೆಯಾಗಿದೆ. ಇದೀಗ ಸಚಿವ ಸಂಪುಟದ ರಚನೆಗಾಗಿ ಕಸರತ್ತು ನಡೆದಿದೆ. ಈ ಕಾರಣಕ್ಕಾಗಿಯೇ ದೆಹಲಿ ಅಂಗಳದಲ್ಲಿ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತೆ ರಾಹುಲ್ ಗಾಂಧಿ, ಕೆ ಸಿ ವೇಣುಗೋಪಾಲ್ ಅವರು ಸೇರಿದಂತೆ ಕರ್ನಾಟಕದ ನೂತನ ಸಚಿವ ಸಂಪುಟ ಹೇಗಿರಬೇಕು ಅನ್ನುವಂತಹ ಒಂದಷ್ಟು ಚರ್ಚೆಗಳನ್ನು ನಡೆಸ್ತಾ ಇರುವಂಥದ್ದು. ಆದರೆ ಈ ನಡುವೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ತಮ್ಮದೇ ಆದಂತಹ ತಮಗೂ ಕೂಡ ಸಚಿವ ಸ್ಥಾನ ಬೇಕು ಅನ್ನುವಂತಹ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ರುದ್ರಪ್ಪ ಲಮಾಣಿ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನೀವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು, ಜಿಲ್ಲಾ ಕೋಟದಲ್ಲಿ ಒಂದಷ್ಟು ಸಚಿವ ಸ್ಥಾನ ಬೇಕು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಬೆಂಬಲಿಗರು ಕೂಡ ಕೇಳಿದ್ರು. ಕಳೆದ ಬಾರಿಯೂ ಕೂಡ ತಮ್ಮ ಹೆಸರು ಕೂಡ ಲಿಸ್ಟಲ್ಲಿ ಇತ್ತು ಅನ್ನುವಂಥ ಒಂದಷ್ಟು ಮಾಹಿತಿಗಳಿದ್ದಾವೆ. ಈ ಬಗ್ಗೆ ಏನು ಹೇಳ್ತೀರಾ ಸರ್? ಕಳೆದ ಬಾರಿ ನಿಮ್ಮನ್ನು ಮಂತ್ರಿಮಂಡಲದಲ್ಲಿ ಸೇರಿಸ್ತೀವಿ ಅಂತ ಹೇಳಿದರು.
ಯಾಕಂದರೆ ನಮ್ಮಲ್ಲಿ 5 ಜನ ಶಾಸಕರಿಗೆ 5 ಜನ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿದ್ದರು. ಅದ್ರ ಪೈಕಿ ನಾನೊಬ್ಬನೇ ಆಯ್ಕೆ ಆಗಿದ್ದು. ಆದ್ದರಿಂದ ನಮಗೆ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿದ್ದೆ. ಸಹಜವಾಗಿ ಇಲ್ಲಿಂದ ಹಿಂದಿನವರೆಗೆ ಎಲ್ಲ ಕ್ಯಾಬಿನೆಟ್ನಲ್ಲಿ ಕೂಡ ಒಂದು ಲಂಬಾಣಿ ಸಮುದಾಯದ ಎಲ್ಲ ಸರ್ಕಾರಗಳು, ಅದು JDS ಆಗಿರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಬಂದಂಥ ಎಲ್ಲ ಸರ್ಕಾರದಲ್ಲಿ ನಮ್ಮ ಸಮಾಜದ ಪ್ರತಿನಿಧಿಗಳು ಇದ್ದರು. ಆದರೆ ಈ ಸಾರಿ ಅನಿವಾರ್ಯವಾಗಿ ಕಾರಣಾಂತರದಿಂದ ಹೈಕಮಾಂಡ್ನವರು ತೀರ್ಮಾನ ಕೈಗೊಂಡು ನನಗೆ ಬಿಟ್ಟಿದ್ದರು. ಸರ್, ಈಗ ಕಳೆದ ಬಾರಿಯೂ ಕೂಡ ನಿಮ್ಮದು ಲಿಸ್ಟ್ ಅಲ್ಲಿ ಇತ್ತು, ಹೆಸರು ಕೊನೆ ಹಂತದಲ್ಲಿ ಕೈ ಬಿಟ್ಟರು ಅನ್ನೋಂಥದ್ದು ತಾವು ಕೂಡ ಹೇಳಿದ್ರಿ. ಈ ಬಾರಿ ಏನಾದರೂ ಭರವಸೆ ಕೊಟ್ಟಿದ್ದಾರೆ ಸರ್ DK ಶಿವಕುಮಾರ್ ಅವರಾಗಲಿ ಅಥವಾ ಅವ್ರ ಜೊತೆಗೆ ಮಾತುಕತೆಯನ್ನು ಮಾಡುವಂಥದ್ದಾಗಲಿ ತಾವೇನಾದರೂ ಮಾಡಿದ್ರಾ ಸರ್? ಮಾತಾಡಿದ್ದೇನೆ. ನಿನ್ನೆ ತಾನೇ DK ಶಿವಕುಮಾರ್ ಸಾಹೇಬ್ರ ಜೊತೆಗೆ ಪರ್ಸನಲಾಗಿ ಕರೆದು ಮಾತಾಡಿದ್ದಾರೆ. ಸನ್ಮಾನ್ಯ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಮಾತಾಡಿದ್ದಾರೆ. ಇಲ್ಲ, ನನಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ವಿಶ್ವಾಸ ಇದೆ. ವಿಶ್ವಾಸವನ್ನು ಇಡಬೇಕು, ನಂಬಬೇಕು. ನಂಬಿಕೆ ಯಾವತ್ತೂ ನಂಬಿಕೆನ. ಆದ್ದರಿಂದ ನನಗೆ ನಂಬಿಕೆ ಇದೆ. ಸರ್, ಈಗ ಜಿಲ್ಲಾ ಪ್ರಾತಿನಿಧ್ಯ ಅನ್ನೋಂಥ ಸಂದರ್ಭದಲ್ಲಿ ಕಳೆದ ಬಾರಿ ಹಾವೇರಿ ಜಿಲ್ಲೆಯಿಂದ ಯಾರೂ ಕೂಡ ಮಂತ್ರಿಗಳಾಗಿರಲಿಲ್ಲ. ಈ ಬಾರಿ ಅವಕಾಶ ಕೊಡಬೇಕು ಅನ್ನೋಂಥದ್ದು ಒಂದು ತಮ್ಮ ಹೆಸರು. ಇನ್ನೊಂದು ಶ್ರೀನಿವಾಸ್ ಮಾನೆ ಅವರು ಕೂಡ ಪ್ರಬಲವಾದಂಥ ಆಕಾಂಕ್ಷಿಯಾಗಿ ದೆಹಲಿ ಮಟ್ಟದಲ್ಲಿ ಒಂದಷ್ಟು ಲಾಬಿಯನ್ನು ಮಾಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿಗಳಿದ್ದಾವೆ ಸರ್. ಸರ್, ಈಗ ಶಾಸಕರಾಗಿ ಆಯ್ಕೆ ಆದಮೇಲೆ ಸಹಜವಾಗಿ ಎಲ್ಲರೂ ಮಂತ್ರಿ ಆಗಬೇಕು ಅಂತ ಹೇಳ್ತಾರೆ. ಅವರು 2 ಬಾರಿ MLC ಆಗಿ, 2 ಬಾರಿ ಸರ್ MLC ಆಗಿ, 2 ಬಾರಿ ಶಾಸಕರಾಗಿ ಅವರು ಕೂಡ ಮಂತ್ರಿ ಆಗಬೇಕು ಅಂತ ಯಾರಿಗೆ ಬೇಡ? ಎಲ್ಲರೂ ಮಂತ್ರಿ ಆಗಬೇಕು ಅನ್ನೋದೇ ಇದ್ದಾರೆ. ನಮ್ಮ ಬಸವರಾಜ ಶಿವಣ್ಣವರು ಕೂಡ ಆಕಾಂಕ್ಷಿ ಆಗಿದ್ದಾರೆ. ಅವರು ನನಗೂ ಒಂದು ಅವಕಾಶ ಕೊಡಿ, ನಾನು 4ನೇ ಬಾರಿ ಶಾಸಕರಾಗಿದ್ದೇನೆ, ಸೀನಿಯರ್ ಇದ್ದೇನೆ, ಮಾಜಿ ಮಂತ್ರಿ ಇದ್ದೇನೆ ಅಂತ ಅವರು ಕೂಡ ಕೇಳ್ತಾ ಇದ್ದಾರೆ. ಒಟ್ಟಿಗೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡಿನ ತೀರ್ಮಾನವೇ ಅಂತಿಮ. ಆದ್ದರಿಂದ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತೇವೆ ಅದಕ್ಕೆ ನಾವು ಒಪ್ತೀವಿ. ಕಳೆದ ಬಾರಿ ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ಈ ಬಾರಿಯೂ ಕೂಡ ಭರವಸೆ ಸಿಕ್ಕಿದೆ. ಆ ಭರವಸೆಯಂತೆ ನನಗೆ ನಂಬಿಕೆ ಇದೆ ಅನ್ನುವಂಥ ಮಾತುಗಳನ್ನು ರುದ್ರಪ್ಪ ಲಮಾಣಿಯವರು ಆಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಕಳೆದ ಬಾರಿಯೇ ನನ್ನ ಹೆಸರಿತ್ತು, ಲಾಸ್ಟ್ ಮಿನಿಟಲ್ಲಿ ಮಿಸ್ ಆಗಿತ್ತು. ಈ ಬಾರಿ ಸಚಿವ ಸಂಪುಟದ ಒಳಗೆ ಎಂಟ್ರಿ ಕೊಡ್ತೀನಿ ಅನ್ನೋ ಭರವಸೆ ಇದೆ ಅಂತ ರುದ್ರಪ್ಪ ಲಮಾಣಿ ಮಾತನಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ CLP ನಾಯಕರ ಆಯ್ಕೆಯಾಗಿದೆ. ಇದೀಗ ಸಚಿವ ಸಂಪುಟದ ರಚನೆಗಾಗಿ ಕಸರತ್ತು ನಡೆದಿದೆ. ಈ ಕಾರಣಕ್ಕಾಗಿಯೇ ದೆಹಲಿಯ ಅಂಗಳದಲ್ಲಿ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತೆ ರಾಹುಲ್ ಗಾಂಧಿ, KC ವೇಣುಗೋಪಾಲ್ ಅವರು ಸೇರಿದಂತೆ ಕರ್ನಾಟಕದ ನೂತನ ಸಚಿವ ಸಂಪುಟ ಹೇಗಿರಬೇಕು ಅನ್ನುವಂತಹ ಒಂದಷ್ಟು ಚರ್ಚೆಗಳನ್ನು ನಡೆಸ್ತಾ ಇರುವಂಥದ್ದು. ಆದರೆ ಈ ನಡುವೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ತಮ್ಮದೇ ಆದಂತಹ ತಮಗೂ ಕೂಡ ಸಚಿವ ಸ್ಥಾನ ಬೇಕು ಅನ್ನುವಂತಹ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ರುದ್ರಪ್ಪ ಲಮಾಣಿ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ನಮಸ್ಕಾರ. ನೀವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು, ಜಿಲ್ಲಾ ಕೋಟದಲ್ಲಿ ಒಂದಷ್ಟು ಸಚಿವ ಸ್ಥಾನ ಬೇಕು ಅನ್ನೋಂಥದ್ದು ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಬೆಂಬಲಿಗರು ಕೂಡ ಕೇಳಿದರು. ಕಳೆದ ಬಾರಿಯೂ ಕೂಡ ತಮ್ಮ ಹೆಸರು ಕೂಡ ಲಿಸ್ಟಲ್ಲಿ ಇತ್ತು ಅನ್ನೋಂಥ ಒಂದಷ್ಟು ಮಾಹಿತಿಗಳಿದ್ದಾವೆ. ಈ ಬಗ್ಗೆ ಏನು ಹೇಳ್ತೀರಾ ಸರ್? ಕಳೆದ ಬಾರಿ ನಿಮ್ಮನ್ನು ಮಂತ್ರಿಮಂಡಲದಲ್ಲಿ ಸೇರಿಸ್ತೀವಿ ಅಂತ ಹೇಳಿದರು. ಯಾಕಂದರೆ ನಮ್ಮಲ್ಲಿ 5 ಜನ ಶಾಸಕರಿಗೆ 5 ಜನ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿದ್ದರು. ಅದ್ರ ಪೈಕಿ ನಾನೊಬ್ಬನೇ ಆಯ್ಕೆ ಆಗಿದ್ದು. ಆದ್ದರಿಂದ ನಮಗೆ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿದ್ದೆ. ಸಹಜವಾಗಿ ಇಲ್ಲಿಂದ ಹಿಂದಿನವರೆಗೆ ಎಲ್ಲ ಕ್ಯಾಬಿನೆಟ್ನಲ್ಲಿ ಕೂಡ ಒಂದು ಲಂಬಾಣಿ ಸಮುದಾಯದ ಎಲ್ಲ ಸರ್ಕಾರಗಳು, ಅದು JDS ಆಗಿರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಬಂದಂಥ ಎಲ್ಲ ಸರ್ಕಾರದಲ್ಲಿ ನಮ್ಮ ಸಮಾಜದ ಪ್ರತಿನಿಧಿಗಳು ಇದ್ದರು. ಆದರೆ ಈ ಸಾರಿ ಅನಿವಾರ್ಯವಾಗಿ ಕಾರಣಾಂತರದಿಂದ ಹೈಕಮಾಂಡ್ನವರು ತೀರ್ಮಾನ ಕೈಗೊಂಡು ನನಗೆ ಬಿಟ್ಟಿದ್ದರು. ಸರ್, ಈಗ ಕಳೆದ ಬಾರಿಯೂ ಕೂಡ ನಿಮ್ಮದು ಲಿಸ್ಟ್ ಅಲ್ಲಿ ಇತ್ತು, ಹೆಸರು ಕೊನೆ ಹಂತದಲ್ಲಿ ಕೈ ಬಿಟ್ಟರು ಅನ್ನೋಂಥದ್ದು ತಾವು ಕೂಡ ಹೇಳಿದ್ರಿ. ಈ ಬಾರಿ ಏನಾದರೂ ಭರವಸೆ ಕೊಟ್ಟಿದ್ದಾರೆ ಸರ್ DK ಶಿವಕುಮಾರ್ ಅವರಾಗಲಿ ಅಥವಾ ಅವ್ರ ಜೊತೆಗೆ ಮಾತುಕತೆಯನ್ನು ಮಾಡುವಂಥದ್ದಾಗಲಿ ತಾವೇನಾದರೂ ಮಾಡಿದ್ರಾ ಸರ್? ಮಾತಾಡಿದ್ದೇನೆ. ನಿನ್ನೆ ತಾನೇ DK ಶಿವಕುಮಾರ್ ಸಾಹೇಬ್ರ ಜೊತೆಗೆ ಪರ್ಸನಲಾಗಿ ಕರೆದು ಮಾತಾಡಿದ್ದಾರೆ. ಸನ್ಮಾನ್ಯ
ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಮಾತಾಡಿದ್ದಾರೆ, ಇಲ್ಲ ನನಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ವಿಶ್ವಾಸ ಇದೆ. ವಿಶ್ವಾಸವನ್ನು ಇಡಬೇಕು, ನಂಬಬೇಕು. ನಂಬಿಕೆ ಯಾವತ್ತೂ ನಂಬಿಕೆನ, ಆದ್ದರಿಂದ ನನಗೆ ನಂಬಿಕೆ ಇದೆ. ಸರ್, ಈಗ ಜಿಲ್ಲಾ ಪ್ರಾತಿನಿಧ್ಯ ಅನ್ನೋಂಥ ಸಂದರ್ಭದಲ್ಲಿ ಕಳೆದ ಬಾರಿ ಹಾವೇರಿ ಜಿಲ್ಲೆಯಿಂದ ಯಾರೂ ಕೂಡ ಮಂತ್ರಿಗಳಾಗಿರಲಿಲ್ಲ. ಈ ಬಾರಿ ಅವಕಾಶ ಕೊಡಬೇಕು ಅನ್ನೋಂಥದ್ದು ಒಂದು ತಮ್ಮ ಹೆಸರು. ಇನ್ನೊಂದು ಶ್ರೀನಿವಾಸ್ ಮಾನೆ ಅವರು ಕೂಡ ಪ್ರಬಲವಾದಂಥ ಆಕಾಂಕ್ಷಿಯಾಗಿ ದೆಹಲಿ ಮಟ್ಟದಲ್ಲಿ ಒಂದಷ್ಟು ಲಾಬಿಯನ್ನು ಮಾಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿಗಳಿದ್ದಾವೆ ಸರ್. ಸರ್, ಈಗ ಶಾಸಕರಾಗಿ ಆಯ್ಕೆ ಆದಮೇಲೆ ಸಹಜವಾಗಿ ಎಲ್ಲರೂ ಮಂತ್ರಿ ಆಗಬೇಕು ಅಂತ ಹೇಳ್ತಾರೆ. ಅವರು 2 ಬಾರಿ MLC ಆಗಿ, 2 ಬಾರಿನೂ ಬಹುಶಃ MLC ಆಗಿ, 2 ಬಾರಿ ಶಾಸಕರಾಗಿ ಅವರು ಕೂಡ ಮಂತ್ರಿ ಆಗಬೇಕು ಅಂತ ಯಾರಿಗೆ ಬೇಡ, ಎಲ್ಲರೂ ಮಂತ್ರಿ ಆಗಬೇಕು ಅನ್ನೋದೇ ಇದ್ದಾರೆ. ನಮ್ಮ ಬಸವರಾಜ ಶಿವಣ್ಣವರು ಕೂಡ ಆಕಾಂಕ್ಷಿ ಆಗಿದ್ದಾರೆ. ಅವರು ನನಗೂ ಒಂದು ಅವಕಾಶ ಕೊಡಿ, ನಾನು 4ನೇ ಬಾರಿ ಶಾಸಕರಾಗಿದ್ದೇನೆ, ಸೀನಿಯರ್ ಇದ್ದೇನೆ, ಮಾಜಿ ಮಂತ್ರಿ ಇದ್ದೇನೆ ಅಂತ ಅವರು ಕೂಡ ಕೇಳ್ತಾ ಇದ್ದಾರೆ. ಒಟ್ಟಿಗೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡಿನ ತೀರ್ಮಾನವೇ ಅಂತಿಮ. ಆದ್ದರಿಂದ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತೇವೆ ಅದಕ್ಕೆ ನಾವು ಒಪ್ತೀವಿ. ಕಳೆದ ಬಾರಿ ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ಈ ಬಾರಿಯೂ ಕೂಡ ಭರವಸೆ ಸಿಕ್ಕಿದೆ. ಆ ಭರವಸೆಯಂತೆ ನನಗೆ ನಂಬಿಕೆ ಇದೆ ಅನ್ನುವಂಥ ಮಾತುಗಳನ್ನು ರುದ್ರಪ್ಪ ಲಮಾಣಿಯವರು ಆಡಿರುವಂಥದ್ದು.